ಅದು ಸೊಪ್ಪು ಮತ್ತೆ ಬೇಳೆ ಹಾಕಿ ಸೊಪ್ಪಿನ ಪಲ್ಯ ಮಾಡಿದ್ದೆ ನೋಡು. ಹೌದೇನು? ಮತ್ತೆ ನೀನೇನ್ ಮಾಡಿದ್ದವ ಅಡಿಗೆಗೆ? ನಾನು ನುಗ್ಗೆಕಾಯಿ ಸಾರು, ಮುದ್ದೆ, ಅನ್ನ ಮಾಡಿದ್ದೆ ನೋಡವ. ರೊಟ್ಟಿ ಮಾಡ್ತೀನಂದೆ, ಬೇಡ ಈಟಂದ್ರೆ ಈಟಾಗೈತಿ, ರಾಗಿ ಮುದ್ದೆ ಮಾಡು ಸ್ವಲ್ಪ ತಂಪು ಅಂತಾರೆ ತಿನ್ನೋಣ ಅಂತ ಹೇಳಿ ನಿಮ್ಮಪ್ಪ ಹೇಳಿದ್ರು, ಅದಕ್ಕೆ ಅದೇ ಮಾಡಿದೆ. ಯಾವಾಗಲೂ ನಿಮ್ಮಪ್ಪ ಬೇಗ ಬರೋರವ ಊಟಕ್ಕೆ. ಇವತ್ತು ನೋಡು ಅಲ್ಲ 4 ಹತ್ತತ್ರ ಆಗಕ್ಕೆ ಬಂತು, ಇನ್ನೂ ಅದ್ರ ಪತ್ತೆ ಇಲ್ಲ ನಿಮ್ಮಪ್ಪ. ಏನಲ್ಲ ಯಾರು ಸಿಕ್ಕರೇನೋ ಮಾತಾಡ್ಕೊಂತ ಕುತ್ಕೊಂಡ್ಬಿಟ್ಟಾರೇನೋ ಯಾರಿಗೆ ಗೊತ್ತು. ಮಾತು ಸಿಕ್ಬಿಟ್ರಂತೂ ಮಾರೋಲ್ಲ ಸಿಕ್ಕಂಗಿವರಿಗೆ. ಅದೇ ಮಾತಾಡ್ತಾ ನಿಂತು ಬಿಟ್ಟಾಳಲ್ಲೇ ದಿನ ಒಂದಕ್ಕೂ. ಇಲ್ಲಿ ವರದಿ ಒಪ್ಪಿಸ್ಬೇಕು, ಇಲ್ಲ ಅಂದರೆ ತಿಂದಣ್ಣ ಜೀರ್ಣ ಆಗಲ್ಲ. ದಿನ ಒಂದಕ್ಕೂ 100 ಸಲ ಫೋನ್ ಮಾಡ್ತಾಳೆ ಅವಂಗ. ನಾನು ಅಡುಗೆ ಮಾಡಿದೆ, ನಾನು ಅದು ಮಾಡಿದೆ, ಹಂಗೆ ಹಿಂಗೆ ಅಂತ ಹೇಳಿ. ವಯ್ಯವ ದೇವ್ರೇ, ನನಗೂ ಮಗಳಿದಾಳೆ. ನಾನು ಏನಾರು ಹಿಂಗೆ ಮಾಡ್ತೀನ? 3 ಹೊತ್ತು ಫೋನ್ ಮಾಡ್ಕೊಂಡೇ ಇರ್ತೀನ. ಏನು ಬೆಳಗ್ಗೆ ಅವ್ನು ಅಷ್ಟ ಆದಮೇಲೆ ಫೋನ್ ಹಚ್ಚಿರ್ತೀನಿ, ಹೆಂಗಿದ್ಯವ, ಏನು ಮಾಡಕೊಂತೀಯ ಅಂತೇಳಿ. ಆಮೇಲೆ ಮಧ್ಯಾಹ್ನ ಪಾಪ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರ್ತೈತಿ, ಅದೇ ಫೋನ್ ಮಾಡ್ತೈತಿ, ಅಡುಗೆ ಹಿಂಗೆ ಮಾಡಿದ್ನವ ಅಂತ. ಅಷ್ಟೇ. ಸಾಯಂಕಾಲ ಒಂದು ಎಲ್ಲ ಕೆಲಸ ಮುಗಿಸ್ಕೊತ್ಕೊಂಡು ಒಂದು ಫೋನ್ ಹಚ್ತಾಳೆ, ರಾತ್ರಿಗೆ ಹಿಂಗೆ ಅಡುಗೆ ಮಾಡ್ಕೊತೀನಿ ಅಂತ. ಆಮೇಲೆ ರಾತ್ರಿ ಆದಮೇಲೆ ಒಂದು ಫೋನ್ ಹಚ್ಚಿ ಇವನವ ಮಲ್ಕೊಂಡ್ತಿ ನೋಡು ಹಂಗೆ ಹಿಂಗೆ ಅಂತ ಸ್ವಲ್ಪ ಅತ್ತಿ ಬಗ್ಗೆ ಏನೇನು ಹೇಳ್ತಾಳೆ ಅಷ್ಟೇ. ಅದು ಬಿಟ್ಟು ನಾನು ಒಂದೊಂದು ಫೋನ್ ಮಾಡಲ್ಲ ನನ್ನ ಮಗಳಿಗೆ. ಇವಳಂತೂ 3 ಹೊತ್ತು ಫೋನಾಗೇ ಇರ್ತಾಳೆ ಅವ್ರ ಅವನ ಜೊತೆಗೆ. ಇಲ್ಲಿದೆಲ್ಲ ಪಾಪ ಆಯ್ಕೆಗೆ ನಾವೇನದು ಕಲ್ಲಿನ ಮೇಲೆ ಮಲಗಿಸ್ತೀವಿ, ಬೆಂಕಿ ಒಲೆಯಾಗ ಅಡುಗೆ ಮಾಡೋಕೆ ಹೇಳ್ತೀವಿ. ಅಯ್ಯೋ ಯಾಕೆ ಕೇಳ್ತೀರಾ ಪಾಪ, ಅದಕ್ಕೆ ಎಲ್ಲ ವರದಿ ಒಪ್ಪಿಸ್ತಾಳೆ. ಮಾಡ್ತೀನಿ ತಾಳು. ಏನವ ಸಸಿ ಮುದ್ದು? ಯಾಕ ಕಾಫಿ ಕುಡಿಬೇಕು ಅನಿಸ್ತೈತಿ? ಅಲ್ಲ ಕಾಫಿ ಅಲ್ಲ, ಚಾ ಕುಡಿಬೇಕು ಅನಿಸ್ತೈತಿ. ಒಂದು ಲೋಟ ಚಾ ಮಾಡ್ಕೊಂಬರವ. ಚಾ ರೀ ಒಂದು 5 ಮಿನಿಟ್ ಇರಿ, ಮಾಡ್ಕೊಂಬರ್ತೀನಿ. 5 ಮಿನಿಟ್ ಬಿಟ್ಟಲ್ಲೇವ ನಾನು ಇವಾಗ ಕೇಳಿದ್ದು. ಈಗ ನನಗೆ ಚಾ ಕುಡ್ಬೇಕು ಅನಿಸ್ತೈತಿ, ಮಾಡ್ಕೊಂಬ ಹೋಗ್ಚೂರು. ಅಲ್ಲ ರೀ ಅತ್ತಿ, ಫೋನ್ ಮಾತಾಡಕೊಂತೀನಿ. ಒಂದು 5 ನಿಮಿಷ ಮಾತಾಡ್ಬಿಟ್ಟು ಮಾಡ್ತೀನಿ ಅಂದ್ರೆ ಎಷ್ಟು ಮಾಡ್ತೀರಲ್ಲ? ದಿನಕ್ಕಿಲ್ಲ ಒಂದು 10 ಸಲ ಫೋನ್ ಮಾಡ್ಬೇಕೇನು? ನಿಮ್ಮ ಅವಂಗ ಇಲ್ಲಿ ಕುಂತಿದ್ದು ನಿಂತಿದ್ದು ಎಲ್ಲ ವರದಿ ಒಪ್ಪಿಸ್ಬೇಕೇನ? ಇಲ್ಲಾಂದ್ರೆ ಪಾಪ ತಿಂದನ್ನ ಜೀರ್ಣ ಆಗಲ್ಲೇನ? ನಿಮ್ದು ಅತಿ ಸಸಿ ಜೋಗಲ ಊರಿಗೆಲ್ಲ ಕೆಳಗೆ ಧ್ವನಿ ಮಾಡ್ಕೊಂತ ಕುತ್ಕೊಂಡ್ಬಿಟ್ಟಿರಲ್ಲ ಇಲ್ಲಿ. ಅವ ನಾನು ಆಮೇಲೆ ಹಚ್ತಿದ್ದೀರಿ ಫೋನ್. ಒಂದು ನೆಮ್ಮದಿಯಿಂದ ಕುತ್ಕೊಳ್ಳೋಣ ಮಲ್ಕೊಳ್ಳೋಣ ಅನ್ನೋದೇ ಇಲ್ಲ. ಹೊಲಕ್ಕೆ ಹೋಗಿ ಬಂದೀನಿ, ಸ್ವಲ್ಪ ಆರಾಮ್ ಮಾಡೋಣ ಅಂತ ಅಲ್ಲ ಕಡೆ ಜಗಲಿ ಕಟ್ಟಿ ಮೇಲೆ ಮಲ್ಕೊಂಡಿದ್ದೆ. ಬಿಡೋದಿಲ್ಲ, ಅತಿ ಸಸಿ ಅಲ್ಲ ಶುರು ಹಚ್ಕೊಂಡ್ಬಿಟ್ಟಿದೆ ಜಗಳನ. ಅಲ್ಲ ರೀ ಮತ್ತೆ ಇವಾಗಿನ 5 ನಿಮಿಷ ಎಲ್ಲ ಮುಗಿಸಿ ಕೆಲಸ ಮುಗಿಸಿ ಊಟ ಮಾಡಿ ನಮ್ಮ ಅಮ್ಮಗೆ 5 ನಿಮಿಷ ಫೋನ್ ಹಚ್ಚಿನಿ, ಅಷ್ಟೊತ್ತಿಗೆ ಬಂದ್ಬಿಟ್ಟಾರಲ್ಲ ಸೈಸ್ಕೊಳಕ್ಕಾಗದೆ. ಚಾ ಮಾಡ್ಕೊಡು ನನಗೆ ಇವಾಗೇ ಬೇಕು ನೋಡು ಅಂತ ಹೇಳಿ 5 ನಿಮಿಷ ಪುರ್ಸೊತ್ತಿರಕ್ಕಾಗಲ್ಲ ಇವರಿಗೆ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿರ್ತೀನಿ, ನಾಷ್ಟಕ್ಕೆ ಮಾಡಿರ್ತೀನಿ, ಅಡುಗೆ ಮಾಡಿರ್ತೀನಿ, ಕಸ ಗುಡಿಸ್ತೀನಿ, ಎಲ್ಲ ಒರೆಸ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಎಲ್ಲ ಮಾಡ್ತೀನಿ. ಕೊನೆಗೆ ಒಂದು 5 ನಿಮಿಷ ನನಗೆ ರೆಸ್ಟ್ ಬೇಡ? ಯವ್ವ ಏನವ ಇವಾಗ ನೀನು ಚಾ ಬೇಕೇನು? ಬಾರವ ನಾನೇ ಮಾಡ್ಕೊಡ್ತೀನಿ ಅತ್ಲಾಗೆ. ಅದಕ್ಕೆ ಯಾಕೆ ಇಷ್ಟು ಜಗಳ ಹೊಡಿತೀರಾ? ಹೂನಪ್ಪ ಅವನೇ ಒಂದು ಚಾ ಕೇಳಿ ತಪ್ಪಾಗ್ಬಿಟ್ಟೈತಿ. ಇಲ್ಲಿ ಮನೆಗೆ ಯಾರಿಗೆ ಬೇಕಾಗೈತೆ ಇರೋದು? ಯಾವಾಗೋ ಹೋಗ್ಬಿಡ್ತಿದ್ದೆ ನನ್ನ ಮಗಳ ಮನೆಗೆ. ಅದು ಏನು ಮಾಡಲಿ, ನಾನು ಇಲ್ಲೇ ಸಾಯ್ಬೇಕು ಅಂತ ಅನ್ಕೊಂಡಿನಿ. ಯಾಕಂದ್ರೆ ನನ್ನ ಗಂಡ ಇಲ್ಲೇ ಸತ್ತಿದ್ದು, ಅವರಪ್ಪ ಎಲ್ಲ ಇದೇ ಮನೆ ಬದುಕು ಬಾಳ್ದವರು. ನನ್ನ ಗಂಡ ಬದುಕು ಬಾಳಿದ ಮನೆಗೆ ನಾನು ಸಾಯೋದು ಬೇಡ ಮತ್ತೆ. ಇಲ್ಲ ಅಂದಿದ್ರೆ ನಾನು ಯಾವಾಗೋ ನನ್ನ ಮಗಳ ಮನೆಗೆ ಓಡೋಗ್ಬಿಡ್ತಿದ್ದೆ. ಸಾಕಾಗ್ಬಿಟ್ಟೈತೆ ನನಗೆ ನಿಮ್ಮಿಬ್ರದ್ದು ಕಲಗೆ. ಯವ್ವ ಒಂದು ಚಾ ಸೊಲಗೆ ಎಷ್ಟು ಮಾಡ್ತೀರವ್ವ? ಅವ ಬಾರವ ನಾ ಚಾ ಮಾಡ್ಕೊಡ್ತೀನಿ, ನೀನು ಚಾ ತಾನೆ ಸುಂಬಾ. ಹೂನಪ್ಪ ಈಗ ಚಾ ಮಾಡಕ್ಕೂ ಅಂತ ಬರ್ತೀಯಾ, ಆಮೇಲೆ ನಾಷ್ಟ ಮಾಡುವ ಅಂತಾಳೆ, ಆಮೇಲೆ ಅಡುಗೆ ಮಾಡುವ ಅಂತಾಳೆ, ಆಮೇಲೆ ಕಸ ಗುಡಿಸು ಅಂತಾಳೆ, ಮುಸ್ರಿ ತಿಕ್ಕು ಅಂತಾಳೆ, ಬಟ್ಟಿನೂ ಹೋಗಿ ಅಂತಾಳೆ, ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಡು ನೀನೇ. ಹೌದೌದು ಪಾಪ, ಇಷ್ಟು ವರ್ಷ ನಿಮ್ಮ ಮಗನೇ ಮಾಡಿ ಹಾಕ್ಬಿಟ್ಟಾರ ನೋಡ್ರಿ ಎಲ್ಲಾನು. ನಾನೇನಾರು ಮಾಡಿನ? ನಾನೇನೇನು ಮಾಡಿಲ್ಲ. ಒಂದು ಬೆಳಗ್ಗೆ ಬೇಗ ಇದ್ದಾಳಲ್ಲ, ಕಸ ಗುಡಿಸಲ್ಲ, ನೆಲ ಅವಸಲ್ಲ, ತಿಂಡಿ ಅಂತೂ ಮಾಡೋದೇ ಇಲ್ಲ. ನಿಮ್ಮ 9 ಗಂಟೆ ಮುಂದೆ ತಿಂಡಿ ಇಟ್ಟಿರ್ತೀನಲ್ಲ, ಅದಂತೂ ಮಾಡೋದೇ ಇಲ್ಲ ನಾನು. ಆಮೇಲೆ ಮಧ್ಯಾಹ್ನ ಅಡಿಗೆ ಮಾಡಲ್ಲ. ಏನ್ ನಿಮಗೆ ಒಂಥರದ್ದು ಬೇಕಾ? ಪಲ್ಯ ಬೇಕು, ರೊಟ್ಟಿ ಬೇಕು, 2 ತರ ರೊಟ್ಟಿ ಪಲ್ಯ ಬೇಕು, ಆಮೇಲೆ ಅನ್ನ ಸಾರು ಮಜ್ಜಿಗೆ ಇನ್ನು ಏನೇಂತೆಲ್ಲ ಮಾಡಿರ್ತೀನಿ. ಮತ್ತೆ ರಾತ್ರಿಗೂ ರೊಟ್ಟಿ ಕೇಳ್ತೀರಾ? ಆದ್ರೂ ನಾನೆಲ್ಲ ಏನು ಮಾಡಿಲ್ಲ ಅನ್ನೋತ್ರನೇ ಹೇಳ್ತೀರಾ. ಏನ್ ಮಾಡಬಾರ್ದೇನು ಕೆಲಸ ಮಾಡಿಲ್ದಾಗ ನೀನೇನು ಏನ್ ಬಾರಿ ಗಂಧರಿ ಕೆಲಸ ಮಾಡ್ಬಿಟ್ಟಾಳ ಅಂತ ಹೇಳ್ತಾಳೆ. ನಾನು ಎಲ್ಲ ಮಾಡ್ಕೊಂಡು ಬಂದೋಳೆ ನೋಡ್ರಿ. 3 ಹೊತ್ತು ಎಲ್ಲ ಕೆಲಸನೂ ಮಾಡಿ ಎಲ್ಲಾನು ಮಾಡಿ ಮತ್ತೆ ಕೊನೆಗೆ 10 ನಿಮಿಷಕ್ಕೂ ಬಂದು ಅರ್ಧ ಗಂಟೆಗೂ ಬಂದು ಚಾ ಮಾಡ್ಕೊಡು ಅಂದ್ರೆ ಎಲ್ಲಾರು ಬಿಟ್ಟು ಕುತ್ಕೊಂಡಿಲ್ಲ. ಚಾ ಮಾಡ್ಕೊಂತ ಕುತ್ಕೊಳಕ್ಕೆ ತಿಳ್ಕೊಂಬಿಡ್ರಿ. ಅಯ್ಯೇ ಅದೇ ನನ್ನ ಮಗನ ಮುಂದೆ ಹೇಳ್ತಿ ತಗ. ಇಲ್ಲ ನನ್ನ ಮುಂದೆ ಹಿಂಗೆ ಹೇಳ್ತೀಯ. ನಾನು ಇಲ್ದಾಗ ನೀ ಎಷ್ಟೆಷ್ಟು ನನ್ನ ಮಗನ ಚುಚ್ಚುತ್ತೀನಿ ಯಾರಿಗೆ ಗೊತ್ತು? ಅಯ್ಯೋ ಹೌದಪ್ಪ, ಹೌದು. ನಿಮ್ಮ ಮಗನಿಗೆ ನಾನೇ ಎಲ್ಲ ಚುಚ್ಚೋದು. ಪಾಪ ನಿಮ್ಮ ಮಗನಿಗೆ ಬಾಯಿ ಬೇರೆ ಇಟ್ಟು ಕಚ್ಚಕ್ಕೆ ಬರಲ್ಲ ನೋಡ್ರಿ. ನಾನೇ ಬಂದ್ಮೇಲೆ ಎಲ್ಲ ಕಲ್ತ್ಕೊಂಡ್ರಿ ನಿಮ್ಮ ಮಗ. ನೀವಿದ್ದಾಗ ನೀವು ಬೆಳೆಸಿರಲ್ಲ ಇಷ್ಟು ವರ್ಷನು. ನಿಮಗೆ ಹೆಂಗಿದ ನಿಮ್ಮ ಮಗ ಅಂತ ನಿಮ್ಗೆ ಗೊತ್ತಿಲ್ಲ. ಪಾಪ ಎಲ್ಲ ನಾನೇ ಕಲಿಸ್ಬಿಟ್ಟೇನಿ. ಏನ್ ಮಾಡ್ತೀರಾ? ಅಯ್ಯಯ್ಯೋ. ಮತ್ತೆ ಮದ್ವೆ ಆದ ವಸ್ತ್ರಗೆ ನೀನ್ ಸರಿಗಿಡ್ಕೊಂಡೇ ಅಡ್ಡಾಡ್ತಿದ್ದಲ್ಲ. ಮದ್ವೆ ಆದ ವಸ್ತ್ರಗೆ ಇವಾಗೂ ನೀನ್ ಸರಿಗಿಡ್ಕೊಂಡೇ ಅಡ್ಡಾಡ್ತಾನೆ ಎಲ್ಲ. ಆ ಥರ ಮೋಡಿ ಮಾಡಿಬಿಟ್ಟಿಯ ನನ್ನ ಮಗನಿಗೆ ನೀನು. ನೀವು ಮದ್ವೆ ಆದ ವಸ್ತ್ರ ನಮ್ಮ ಇಲ್ಲ ಮಹಾಲಕ್ಷ್ಮಿ, ಅದು ಇದು ಬಂಗಾರ ಚಿನ್ನ ಬೆಳ್ಳಿ ಅಂತೆಲ್ಲ ಎತ್ತಿ ಮರ್ತ್ಬಿಟ್ರಿ. ಆಮೇಲೆ ಪಾಪ ಏನದು ಸ್ವಲ್ಪ ದಿನಕ್ಕೆ ಹಿತ್ತಾಳಿ ತಾಮ್ರ ಆಗ್ಬಿಟ್ಟು ನಾನು ಅಲ್ಲ. ಯಪ್ಪ ಈ ಅತಿ ಸಸಿ ಕಾಲ ನನಗೆ ಉಳಿಗಾಲಿಲ್ಲ ಪಾಳಿಗಾಲಿಲ್ಲ. ಒಬ್ರರ ಸುಮ್ಮನಾಗಲ್ಲ. ಈಗಿಬ್ರು ಸುಮ್ಮನಾದ್ರೆ ಚಲೋ ಆಯ್ತು.
ಏನು ನಿಮ್ಮಿಬ್ರು ಕೈಯಲ್ಲಿ ಮಾಡೋಕ್ಕಾಗಲ್ಲ ತಾನೆ, ಸುಮ್ಮನೆ ಬಿಡ್ರಿ. ನಾನು ಕೆಲಸದವ್ರಿಗೆ ಹೇಳ್ತೀನಿ ಅತ್ಲಾಗ, ಯಾರಿಗಾದ್ರು ನನ್ನ ಫ್ರೆಂಡ್ಸಿಗೆ ಹೇಳಿರ್ತೀನಿ, ಕೆಲಸದವ್ರು ಸಿಕ್ಕರು ಅಂದ್ರೆ ಕೆಲಸದವ್ರಿಗೆ ಬರ್ತಾರತ್ಲಾಗೆ, ತಲೆ ತಿನ್ಬಿಡ್ತಾಗೆ. ಎಷ್ಟಾರ ಸಾಕಾಗೋಗ್ಬಿಟ್ಟು ನನಗಂತೂ ನಿಮ್ದು ದಿನ ಒಂದು ಕೇಳಿ 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 ಆ ಕೆಲಸದವ್ರು ಬಂದ್ರೆ ಕಮ್ಮಿ ಆಗತ್ತೆ ನೋಡ್ಬೇಕಾಗಿತ್ತು ನಾನು. ಅದನ್ನಾರ ಮಾಡಪ್ಪ, ಆಮೇಲೆ ಈ ಹತ್ರ ಅನ್ನಿಸ್ಕೊಂಡ್ರ ತಪ್ಪತ್ ನನಗೆ. ಅದನ್ನ ಮಾಡಿ ನನಗೂ 3 ಹೊತ್ತು ಬೇಯಿಸ್ಕೊಂಡು ಕುತ್ಕೊಂಡು ತಪ್ಪತಿ. ನನಗೂ ಸಾಕಾಗ್ಬಿಟ್ಟೆ ಮಾಡಿ ಮಾಡಿ ಮಾಡಿ. ಈಗ ಆತ ನನ್ನ ಕೆಲಸ ಐತಿ, ಸುಮ್ಮನೆ ತಲೆ ತಿನ್ಬೇಡ್ರಿ, ನೋಡ್ತೀನಿ ಹುಡುಕ್ತೀನಿ. ಹೋದ್ರಾ? ಹೋದ್ರು ಹೊರಗೆ. ಅಲ್ಲ ಅತ್ತೆಯರೇ, ಏನತ್ತಿ ನೀವು ಮಾಸ್ಟರ್ ಪ್ಲಾನ್ ಬಿಡ್ರಿ ನಿಮ್ದಂತೂ. ಕೆಲಸದನ್ ಕರ್ಸಕ್ಕೆ ಅಂತ ಪ್ಲಾನ್ ಮಾಡ್ಬಿಟ್ರಿ. ಮತ್ತೆ ನಿಮ್ಮ ಮತ್ತಿದ್ದೀನವ ನಾನು. ಮತ್ತೆ ಎಲ್ಲ ಕೆಲಸ ನೀನೇ ಒಬ್ಬಕ್ಕೆ ಮಾಡ್ಕೊಂಡು ಹೋಗ್ತೀಯ, ನನಗೂ ಆಗಲ್ಲ ಮಾಡಕ್ಕೆ, ನಿನಗೆ ಸಹಾಯ ಮಾಡಕ್ಕೆ. ಮತ್ತೆ ಏನು ಮಾಡೋದವ, ಇಂಥವೇನಾರು ಮಾಡ್ಬೇಕಲ್ಲ. ನನ್ನ ಮಗ ಜಿಪುಣ ಅಂದ್ರೆ ಜಿಪುಣ, ಮತ್ತೆ ಅವನಿಗೆ ನೇರವಾಗಿ ಹೇಳಿದ್ರೆ ಕೆಲಸ ಕರ್ಕೊಂಬರಪ್ಪ ನೋಡು ಅಂತ ಅಂದ್ರೆ ನೋಡ್ತಾನ ಅವನು. ಆಗಲ್ಲವ, ಏನು ಅವ್ನು ಮಾಡ್ಕೊಂಡು ಹೋಗ್ಬಿಡು ಹಂಗೆ ಹಿಂಗೆ ಅಂತಾನೆ. ಅದಕ್ಕೆ ಹಿಂಗೆ ಮಾಡು ಅಂತ ನಿನ್ಗೆ ಕೊಟ್ಟಿದ್ದು ನಾನು. ನಿಮ್ಮ ಮಗ ಜಿಪುಣ್ತನ ಕೇಳ್ಬೇಕಾ ನಿಮ್ಮ ಮಗಂದು? ಒಂದ್ ಸೀರೆನೂ ಕೊಡ್ಸಲ್ಲ, ಎಂತದೂ ಕೊಡ್ಸಲ್ಲ. ನಂಗಂತೂ ಸಾಕಾಗ್ಬಿಟ್ಟಿತ್ತು ಜಿಪುಣ್ತನ ನೋಡಿ ನೋಡಿ. ಆದ್ರೂ ನೀವಂತೂ ಒಳ್ಳೆ ಪ್ಲಾನ್ ಹೇಳಿದ್ರಿ ನೋಡ್ರಿ ಅತ್ತಿಯಾರೆ. ನಿಮ್ಮಂತ ಅತ್ತೆ ಸಿಕ್ಕಿರೋದು ನನ್ನ ಸೌಭಾಗ್ಯ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಅಯ್ಯೋ ನಿನ್ ಹಾಡೆ ಸುಮ್ನಿರೇವ, ಮತ್ತೆ ಬಂದಿದ್ದಾನೆ ಓದಂತಿರಿಗೆ. ಸುಮ್ನಾಗು, ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅನ್ನೋ ಥರನೇ ಮುನ್ಸ್ಕೊಂಡೆ ಇರೋಣ ಅವನ ಎದುರಿಗೆ. ಆ ಕೆಲಸ ಕರ್ಸ್ಕೊಂಡ್ ಬರ್ಲಿ ಅವನ, ಅಲ್ಲಿ ತನಕ ಸುಮ್ಮನೆ ಹಿಂಗೆ ಇದ್ಬಿಡೋಣ. ಓಕೆ ಅತ್ತಿಯಾರೆ, ಡೀಲ್ ಡೀಲ್.